ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ ಅನಿಸ್ತು. ಅಂತೇಳಿದರೆ ಕೆಲವೊಂದಿಷ್ಟು ಜನರು ಇರ್ತಾರೆ. ನಿಮಗೀಗ ತುಂಬ ಜನ ಫ್ರೆಂಡ್ಸ್ ಇರ್ಬೋದು. ಆ ಫ್ರೆಂಡ್ಸು ಬೇಕಾ ನಿಮ್ಮ ಲೈಫಲ್ಲಿ ಅಂತೇಳಿ, ಹಾಗೆ ಹುಡುಗಿರಿಗಾಗಲಿ ಹುಡುಗರಿಗಾಗಲಿ ಅಂಥವ್ರು ನೀವು ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕಿಂತ ನೀವು ಒಂದು ಒಂಟಿಯಾಗಿರೋದು ತುಂಬ ಒಳ್ಳೆಯದಂತ ನನ್ನ ಭಾವನೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳುವ ಅನ್ನಿಸ್ತು ನನಗೆ. ಫ್ರೆಂಡ್ಶಿಪ್ ಅಂದರೆ ಹೇಗಿರಬೇಕು, ಮತ್ತು ಫ್ರೆಂಡ್ಸನ್ನು ಯಾವ ಥರದವರನ್ನು ನಾವು ಫ್ರೆಂಡ್ಸ್ ಆಗಿ ತೊಗೊಳ್ಬೇಕು, ಅಥವಾ ನಮಗೆ ಅವರು ಯಾವ ಥರ ಅವರು ಟ್ರೀಟ್ ಮಾಡ್ತಾರೆ ಅಂಥವ್ರು ನಾವು ಯಾವ ಥರ ದೂರ ಇಡಬೇಕು ಅಂತೇಳಿ. ಹಾಗೆ ವಿಡಿಯೋ ಫುಲ್ ನೋಡಿ, ಇಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವೊಂದು ಇದು ಫ್ರೆಂಡ್ಶಿಪ್ ಒಂದು ವ್ಯಕ್ತಿ ಜೊತೆಲಿ ನಾವು ಮಾಡ್ಕೊಳ್ಳುವಾಗ ಅವರ ಒಂದು ಪ್ರಾಮಾಣಿಕತೆಯನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಹಾಗೆಯೇ ಅವರ ಒಂದು ಪಾಸಿಟಿವ್ ಒಂದು ಥಿಂಕಿಂಗ್ ಇರ್ತದೆ ನೋಡಿ, ಅಂಥದ್ದೊಂದು ಒಬ್ಸರ್ವ್ ಮಾಡಬೇಕಾಗ್ತದೆ. ಹಾಗೆಯೇ ಅವರು ಬೇರೆಯವರಿಗೆ ಒಂದು ಹೆಲ್ಪ್ ಮಾಡುವಂಥ ನೇಚರ್ ಇರ್ತದೆ ನೋಡಿ, ಅಂಥದ್ದೆಲ್ಲ ನಾವೊಂದು ನೋಡಿಕೊಂಡು, ಮತ್ತು ಅವ್ರದ್ದೊಂದು ಮನೋಭಾವ, ಅವರ ಒಂದು ಪೇಷನ್ಸ್ ಅಂತ ಹೇಳಿದರೆ ಯಾರೆಂತ ಹೇಳಿದರೂ ಸಹ ಅದನ್ನು ಯಾವ ಥರ ನಾವು ರಿಯಾಕ್ಟ್ ಮಾಡ್ಬೋದು ಅನ್ನೋದನ್ನು ಅವ್ರ ಹತ್ರ ಒಂದು ಇರ್ತದೆ ಅಂತ ಒಂದು ಫ್ರೆಂಡ್ಸ್ ಹತ್ರ ಎಲ್ಲ. ಹಾಗೆಯೇ ಅವರದೊಂದು ತಾಳ್ಮೆ, ಕಷ್ಟದ ಸಮಯದಲ್ಲಿ ಒಂದು ಹೆಲ್ಪ್ ಮಾಡುವಂಥದ್ದು, ಅಂಥದ್ದೆಲ್ಲ ಒಂದು ಗುಣ ಇದ್ದವರ ಒಂದು ಫ್ರೆಂಡ್ಶಿಪ್ ಮಾಡಬೇಕಾಗ್ತದೆ ನಾವು. ಮತ್ತು ಎಂಥವರ ಸ್ನೇಹ ಮಾಡಬಾರ್ದು ಅಂಥೇಳಿ ನೋಡಿ ಹೇಳ್ತಾ ಹೋಗ್ತೇನೆ. ಯಾಕಂತೇಳಿದರೆ ಮನುಷ್ಯನ ಮೇಲೆ ಮಾನವ ಸ್ನೇಹ ಜೀವಿ ಅಲ್ವಾ. ಎಲ್ರಿಗೂ ಒಂದು ಫ್ರೆಂಡ್ಸ್ ಅಂಥೇಳಿ ಇರಬೇಕಾಗ್ತದೆ. ಹುಡುಗರಿಗಾಗಲಿ ಹುಡುಗರಿಗಾಗಲಿ ಫ್ರೆಂಡ್ಸ್ ಇರಲೇಬೇಕು. ಒಂಟಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿಮಗೊಂದು ಕೆಟ್ಟ ಒಂದು ಫ್ರೆಂಡ್ಸ್ ಎಲ್ಲ ಇದ್ದರೆ ನೋಡಿ, ನೀವು ಒಬ್ಬರೇ ಇರೋದು ತುಂಬ ಒಳ್ಳೆಯದು ಅಂಥವರ ಫ್ರೆಂಡ್ಶಿಪ್ಗಿಂತ. ಈಗ ಫ್ರೆಂಡ್ಸ್ ಅಂತ ಹೇಳಿದರೆ ಖಾಲಿ ಒಂದು ನಮ್ಮ ಖುಷಿಯಲ್ಲಿ, ನಾವು ನಮ್ಮ ನಗುವಿನಲ್ಲಿ, ಅಥವಾ ನಾವೊಂದು ಐಷಾರಾಮಿ ಜೀವನ, ಅಥವಾ ಒಂದು ನಾವು ಖರ್ಚು ಮಾಡ್ತೇವೆ ಅಂತೇಳಿ ನಮ್ಮ ಜೊತೆಲಿ ಇರುವಂಥ ಅವರು ಖಂಡಿತವಾಗ್ಲೂ ಫ್ರೆಂಡ್ಸ್ ಅಲ್ಲ. ನಮ್ಮ ಕಷ್ಟಕ್ಕೆ ಒಂದು ಸಹಾಯ ಮಾಡ್ತಾರೆ ನೋಡಿ, ಅಂಥವರು ನಿಜವಾದ ಒಂದು ಫ್ರೆಂಡ್ಸ್ ಅಂತ ಹೇಳ್ತೇನೆ ನಾನು. ಮತ್ತು ಈಗ ನಮ್ಮ ಹತ್ರ ಇರದೇ ಇರಲಿ, ಅವರು ನಮ್ಮನ್ನು ಬಿಟ್ಕೊಡೋದಿಲ್ಲ ಎಲ್ಲಿ ಸಹ. ಅಂಥ ಒಂದು ಫ್ರೆಂಡ್ಸ್ ಬೇಕಾಗ್ತದೆ ಲೈಫಲ್ಲಿ. ಅಪ್ಪಿತಪ್ಪಿ ಎಲ್ಲಾದರೂ ನಾವು ತಪ್ಪಾದ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ, ಸ್ನೇಹ ಮಾಡಿಕೊಂಡ್ರೆ, ಅದು ತುಂಬ ಒಂದು ಅರ್ಥನೇ ಇಲ್ಲದಿದ್ದ ಹಾಗೆ ಆಗ್ತದೆ. ಅಂದರೆ ಸ್ನೇಹಕ್ಕೆ ಅರ್ಥನೇ ಇರುವುದಿಲ್ಲ. ಆ ಫ್ರೆಂಡ್ಶಿಪ್ ವರ್ಡ್ ಇರ್ತದೆ ನೋಡಿ, ಅದಕ್ಕೆ ಒಂದು ಅರ್ಥನೇ ಇರುವುದಿಲ್ಲ ಅಂಥವರ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ. ಮೊದಲನೇದಾಗಿ ಸ್ವಾರ್ಥಿಗಳ ಸ್ನೇಹವನ್ನು ಮಾಡಲೇಬೇಡಿ. ಅಂದರೆ ಅಂಥವರ ನೀವೊಂದು ಫ್ರೆಂಡ್ಶಿಪ್ ಮಾಡ್ಕೊಂಡು, ಸ್ವಾರ್ಥಿಗಳಿರ್ತಾರೆ ನೋಡಿ, ಅಂಥವರೊಂದು ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ನೀವು ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಳ್ತಾರೆ. ಅಂದರೆ ಅವ್ರಿಗೆ ಅವ್ರ ಕೆಲಸ ಆಗಬೇಕಂತ ಹೇಳಿದರೆ ಮಾತ್ರ ನೀವು ಒಂದು ಫ್ರೆಂಡ್ ಆಗಿರ್ತೀರಿ ಅವರಿಗೆ. ಅಂಥವ್ರಂತೇಳಿದರೆ ಅವ್ರದ್ದು ಕೆಲಸ ಆದಮೇಲೆ ನೀವು ಅವರಿಗೆ ಬೇಡ. ಹಾಗೆ ಅಂಥ ಸ್ವಾರ್ಥಗಳ ಒಂದು ಗುಣ ಇರುವಂಥ ವ್ಯಕ್ತಿಗಳ ಫ್ರೆಂಡ್ಶಿಪ್ಪನ್ನು ಖಂಡಿತವಾಗ್ಲೂ ನೀವು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಅಸಭ್ಯ ಜನರು ಅಂತೇಳಿದರೆ ಅವ್ರ ಕ್ಯಾರೆಕ್ಟರೇ ಕರೆಕ್ಟಾಗಿ ಇರುವುದಿಲ್ಲ, ಅಷ್ಟು ಒಂದು ಇದಾಗಿರ್ತಾರೆ ಆ ಮನುಷ್ಯ. ಅಂಥವರ ಸಹ ನೀವು ಸ್ನೇಹವನ್ನು ಮಾಡಲಿಕ್ಕೆ ಹೋಗ್ಬೇಡಿ. ಯಾಕಂತೇಳಿದರೆ ಹುಡುಗಿಯೇ ಆಗಲಿ ಹುಡುಗರಾಗಲಿ ನೋಡಿಕೊಂಡು ಫ್ರೆಂಡ್ಶಿಪ್ ಮಾಡಬೇಕು ಯಾರ್ದಾದ್ರೂ ಸಹ. ಈಗ ಒಂದು 5 ಜನ ಫ್ರೆಂಡ್ಸಲ್ಲಿ ಒಂದು 4 ಜನ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಇದ್ದವರಿದ್ದರೆ, ಒಬ್ಬ ಒಳ್ಳೆಯವನಿದ್ದರೆ ಅವನು ಸಹ ಅವ್ರ ಜೊತೆಲಿ ಹೋದ್ರಿ 5 ಜನರಿಗೆ ಒಂದೇ ಹೆಸರು ಬರ್ತದೆ. ಅದೊಂದು ನೆನ್ಪಿಟ್ಕೊಳ್ಳಿ. ನೀವು ಮಕ್ಕಳಿಗೆ ಸಹ ನಾನು ಹೇಳೋದು, ಸ್ವಲ್ಪ ನೋಡಿಕೊಂಡು ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಅಸಭ್ಯ ವ್ಯಕ್ತಿಗಳಂತೇಳಿದರೆ ಅವ್ರ ಕ್ಯಾರೆಕ್ಟರೇ ಒಂದು ಅಸಭ್ಯವಾಗಿರ್ತದೆ. ಈಗ ನೀವು ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ಬವನಿದ್ದ ಅಂತೇಳಿದರೆ ಅವನ ಒಂದು ಕ್ಯಾರೆಕ್ಟರ್ ನೋಡಿಕೊಂಡು ಜನ ನಿಮ್ಮನ್ನು ಸಹ ಅಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥವ್ರ ಫ್ರೆಂಡ್ಶಿಪ್ ಬೇಕಾ ನಿಮಗೆ ಅಲ್ವಾ? ಈಗ ಅಂತೇಳಿದರೆ ಅಂಥವರು ಒಂದು ಫ್ರೆಂಡ್ಶಿಪ್ಪಿಗೆ ಒಂದು ಯೋಗ್ಯರೇ ಅಲ್ಲ ಅಂಥವರೆಲ್ಲ ಇದ್ದರೆ ನಿಮಗೆ. ಮತ್ತು ಅವರು ಬೇರೆಯವರ ಒಂದು ಭಾವನೆಗಳಿಗೆ ಬೆಲೆ ಕೊಡೋದಿಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ಅವರು ಇತರರ ಭಾವನೆಗಳಿಗೆ ಬೆಲೆ ಕೊಡೋದಿರಲಿ ಅಂಥೇಳಿದರೆ ಬೇರೆಯವರ ಒಂದು ಮಾತುಗಳಿಗೆ ಅಥವಾ ಅವರ ಒಂದು ನಡವಳಿಕೆಗಳಿಗೆ ಸಹ ಒಂದು ಅವಮಾನ ಮಾಡುವಂಥ ಒಂದು ಇದಿರ್ತದೆ ಅವರಿಗೆ. ಮೆಂಟಲಲ್ಲಿ ಇದಿರ್ತದೆ ಅಂತೇಳಿದರೆ ಎಂತ ಹೇಳ್ತಾರೆ, ಮೆಂಟಾಲಿಟಿ ಅವ್ರದ್ದು ಆ ಥರ ಅಂತೇಳಿದರೆ ಬೇರೆಯವರಿಗೆ ಒಂದು ಇದು ಮಾಡೋದು, ಸ್ವಲ್ಪ ಕೆಳಗಡೆ ಇದು ಮಾಡೋದು. ಹಾಗೆ ಅವರು ಬೇರೆಯವರಿಗೆ ಹಾಗೆ ಮಾಡುವಾಗ ನಿಮಗೆ ಮಾಡದೇ ಇರ್ತಾರಾ ಅಲ್ವಾ? ಅದನ್ನು ನಾವು ಥಿಂಕ್ ಮಾಡಬೇಕಾಗ್ತದೆ. ಹಾಗೆ ನಿಮಗೆ ಆ ಥರ ಮಾಡುವಾಗ ನೀವು ಮಾನಸಿಕವಾಗಿ ಕುಗ್ತೀರಿ ಅಲ್ಲಿ. ಹೀಗೆ ನನ್ನನ್ನು ಒಂದು ಅವಮಾನ ಮಾಡಿದ, ಹೀಗೆ ಹೇಳಿದ, ಹೀಗೆ ಹೇಳಿದ್ಲು, ಹೀಗೆ ಮಾಡಿದರು ಅಂಥೇಳಿ ಒಂದು ನಾವು ಮಾನಸಿಕವಾಗಿ ಕುಗ್ತೇವೆ. ಹಾಗೆಲ್ಲ ಒಂದು ಫ್ರೆಂಡ್ಸ್ ಎಲ್ಲ ನಮ್ಮ ಜೊತೆಲಿ ಇರುವಾಗ ಅವರ ಒಂದು ಅಸಭ್ಯ ವರ್ತನೆ, ಅಂಥವರ ನಡವಳಿಕೆ ಎಲ್ಲ ನೋಡಿಕೊಂಡು ನಾವು
ಸ್ವಲ್ಪ ದೂರ ಸರಿಬೇಕು. ಅಂಥವರ ಫ್ರೆಂಡ್ಶಿಪ್ಪನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ ನೀವು. ಮತ್ತು ಅಂಥವರ ಒಂದು ನೀವು ಇದು ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಉಂಟಲ್ಲ, ನಿಮ್ಮ ಲೈಫಲ್ಲಿ ನಿಮಗೆ ಒಂದು ಬಿರುಗಾಳಿನೇ ಬಂದಾಗೆ ಆಗ್ತದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿನೇ ಬಂದಾಗೆ ಆಗ್ಬೋದು. ಯಾಕಂತೇಳಿದರೆ ನಾನು ಆಗಲೇ ಹೇಳಿದೆ, ನಾವು ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಾಗ ಅವರನ್ನು ನೋಡ್ಕೊಂಡು ನಾವು ಫ್ರೆಂಡ್ಶಿಪ್ ಮಾಡಬೇಕಾಗ್ತದೆ. ಈಗ ಒಬ್ಬರ ಜೊತೆ ನಾವು ಹೋಗುವಾಗ ಅವರು ಹೇಗಿದ್ದಾರೆ ನೋಡಿ, ಹಾಗೆ ನಮ್ಮನ್ನು ಸಹ ಅಳಿತಾರೆ ಜನರು. ಅದಕ್ಕೋಸ್ಕರ ನಾನು ಹೇಳೋದು, ಫ್ರೆಂಡ್ಶಿಪ್ಪಿಗೆ ಯಾವಾಗಲೂ ಒಂದು ವ್ಯಾಲ್ಯೂ ಅಂತೇಳಿ ಇರ್ತದೆ. ಆ ವ್ಯಾಲ್ಯೂವನ್ನು ಯಾವತ್ತೂ ಯಾರು ಸಹ ಕಳ್ಕೊಳ್ಬಾರ್ದು. ಈಗ ನಿಮ್ಮನ್ನು ನಂಬಿ ಅವರು ನಿಮ್ಮ ಫ್ರೆಂಡ್ಶಿಪ್ ಮಾಡ್ಕೊಂಡಿರುವಾಗ ನೀವು ಸಹ ಹಾಗೆ ಇರಬೇಕು, ಮತ್ತು ಅವ್ರು ಸಹ ಹಾಗೆ ಇರಬೇಕಾಗ್ತದೆ. ಇನ್ನೊಂದು ಬಂದು, ಒಳ್ಳೆಯ ಆಲೋಚನೆ ಮಾಡುವರಂಥ ವ್ಯಕ್ತಿಗಳ ನೀವು ಒಂದು ಸ್ನೇಹವನ್ನು ಮಾಡ್ಕೊಳ್ಳಿ, ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ಳಿ. ಅಂತೇಳಿದರೆ ಒಬ್ಬರು ಒಂದು ನೆಗೆಟಿವ್ ಥಿಂಕ್ ಮಾಡುವವರು ಇರ್ತಾರೆ. ಅವರು ಏನಂತೇಳಿದರೆ, ನೆಗೆಟಿವ್ ಥಿಂಕ್ ಅಂತೇಳಿದರೆ ಪ್ರತಿಯೊಂದು ಏನಾದರೂ ಒಂದು ಸನ್ನಿವೇಶ ಇರುವಾಗ ಅವರು ಅಲ್ಲಿ ಒಂದು ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಪಾಸಿಟಿವ್ ಆಗಿ ಮಾತಾಡೋದಿಲ್ಲ, ನೆಗೆಟಿವ್ ಆಗಿಯೇ ಮಾತಾಡ್ತಾರೆ. ಹೇಗೆ ಅಂತೇಳಿದರೆ, ಈಗ ನಿಮ್ಮ ಒಂದು ಲೈಫಲ್ಲಿ ಏನಾದರೂ ಒಂದು ಒಳ್ಳೆಯದಾಗ್ತಾ ಉಂಟಂತ ಹೇಳುವಾಗ ಅಲ್ಲಿ ಒಂದು ನೆಗೆಟಿವ್ ಆಗಿ ಅವರು ಮಾತಾಡ್ತಾರೆ. ಆಗ ಅದು ನಿಮಗೆ ಅದು ಮಾಡಬೇಕಾ ಬೇಡವಾ ಅಂತೇಳಿ ಕನ್ಫ್ಯೂಸಲ್ಲಿ ಇರ್ತೀರಲ್ವ. ಅಂತೇಳಿದರೆ ನಿಮಗೆ ಈಗ ಒಂದು ಸಪೋರ್ಟ್ ಮಾಡೋರು ಒಂದು ಒಳ್ಳೆ ಫ್ರೆಂಡ್ ಇರಬೇಕು. ಸಪೋರ್ಟ್ ಮಾಡುವವರು ಒಂದು ಒಳ್ಳೆ ಫ್ರೆಂಡ್ ಅವರು, ನಾನು ಹೇಳ್ತೇನಲ್ಲ. ಅಂದರೆ ನಿಮ್ಮ ಈಗ ಒಂದು ಕೆಲಸಕ್ಕೆ ಅವ್ರದ್ದೊಂದು ಸಪೋರ್ಟ್ ಬೇಕಾಗ್ತದೆ ಫ್ರೆಂಡ್ಸಿದು. ಅಂತೇಳಿದರೆ ಒಂದು ನೀವು ಮಾಡ್ತಾ ಇರುವುದು ಕೆಲಸ ಒಳ್ಳೆಯದಾದರೆ, ಅದು ಅಂತೇಳಿದರೆ ಒಂದು ಒಳ್ಳೆಯದಲ್ಲ, ಆ ರೂಟಲ್ಲಿ ಹೋಗುವುದು ಒಳ್ಳೆಯದಲ್ಲ ಅಂತೇಳಿದರೆ ಅದು ಸಹ ಒಂದು ಹೇಳುವವರು ಸಹ ಇರ್ತಾರೆ ಫ್ರೆಂಡ್ಸು. ಅಂತೇಳಿದರೆ ಒಂದು ಒಳ್ಳೆಯ ಒಂದು ಇದರಲ್ಲಿ ಹೇಳುವವರು ಇರ್ತಾರೆ. ಈ ನೆಗೆಟಿವ್ ಒಂದು ತುಂಬಿಕೊಂಡಿರ್ತದಲ್ಲ ಮನಸ್ಸಲ್ಲೆಲ್ಲ, ಅಂಥವ್ರು ಹೇಳೋ ರೀತಿ ಸಹ ಬೇರೆ ಇರ್ತದೆ. ನೀವು ಅದನ್ನು ಸಹ ನೀವು ಒಂದು ಒಬ್ಸರ್ವ್ ಮಾಡಬೇಕಾಗ್ತದೆ. ಈ ನಕಾರಾತ್ಮಕತೆ ಅಂತೇಳಿದರೆ ನೆಗೆಟಿವ್ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತಾರಲ್ಲ ಥಿಂಕಿಂಗ್ ಎಲ್ಲ, ಅಂಥವರ ಸ್ನೇಹವನ್ನು ನೀವು ಮಾಡಿಕೊಳ್ಳೇಬೇಡಿ, ಸ್ವಲ್ಪ ದೂರನೇ ಇದ್ದುಬಿಡಿ. ಯಾಕಂತೇಳಿದರೆ ಅವರಿಗದು ಆಗಲಿಲ್ಲ ಅಂತೇಳಿದರೆ ಅವರಿಗೊಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ. ಓ, ನನ್ನ ಹತ್ರ ಆಗಲಿಲ್ಲಲ್ಲ ಈ ಕೆಲಸ ಅಂತೇಳಿ ಒಂಥರ ಅತೃಪ್ತಿಯಿಂದ ಅವರು ಇರ್ತಾರೆ ಆ ಮನುಷ್ಯರೆಲ್ಲ. ಹಾಗಾಗಿ ಅವರು ನಮ್ಮ ಹತ್ರ ಆಗಲಿಲ್ಲ ಅಂತ ಹೇಳ್ಕೊಂಡು ನಿಮ್ಮ ಒಂದು ಧೈರ್ಯವನ್ನು ಸ್ವಲ್ಪ ಕುಗ್ಗಿಸ್ಲಿಕ್ಕೆ ಇದು ಮಾಡ್ತಾರೆ. ಹಾಗಾಗಿ ಅಂಥವರ ಸ್ನೇಹವನ್ನು ಸಹ ನೀವು ಮಾಡಲಿಕ್ಕೆ ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡೋರು, ನೆಗೆಟಿವ್ ಆಗಿ ನಿಮಗೊಂದು ಹೇಳುವವರು, ಅಂಥವ್ರನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡಿ. ಒಳ್ಳೆಯ ಯೋಚನೆ ಮಾಡಿ ಒಳ್ಳೆಯ ಆಲೋಚನೆ ಮಾಡಿಕೊಂಡು ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ, ಅಂಥವರ ಫ್ರೆಂಡ್ಶಿಪ್ಪನ್ನು ಯಾವತ್ತೂ ಬಿಡಬೇಡಿ. ಮತ್ತು ಒಂದು ಚೀಟಿಂಗ್ ಮಾಡೋರು ಇರ್ತಾರೆ, ದ್ರೋಹಿಗಳು, ಅಂಥವರ ಸಹ ನೀವು ಸ್ನೇಹವನ್ನು ಮಾಡಲಿಕ್ಕೆ ಹೋಗಬೇಡಿ. ಚೀಟಿಂಗ್ ಮಾಡೋದು, ತುಂಬ ಚೀಟಿಂಗ್ ಮಾಡ್ತಾರೆ ಈಗ ಈ ಫ್ರೆಂಡ್ಶಿಪ್ಪಲ್ಲಿ. ಅಂಥ ಸಹ ಒಂದು ಇರ್ತಾರೆ ಜನ. ಅಂತೇಳಿದರೆ ನೀವು ಅಂದ್ಕೊಳ್ಬೋದು, ಓ ಇವನು ಒಂದು ಸಲ ನನಗೆ ಈ ಥರ ಮಾಡಿ ಇನ್ನೂ ಮಾಡಲಿಕ್ಕಿಲ್ಲ ಅಂತೇಳಿ. ಖಂಡಿತವಾಗಲೂ ಆ ಥರ ನೀವು ನಂಬಲಿಕ್ಕೆ ಹೋಗಬೇಡಿ. ಒಮ್ಮೆ ಮಾಡಿದ ದ್ರೋಹ ಉಂಟಲ್ಲ, ಅವರು ಅದನ್ನು ಪದೇ ಪದೇ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ಸಹ ನೀವು ನಂಬಲಿಕ್ಕೆ ಹೋಗಬಾರ್ದು. ಅಂತೇಳಿದರೆ ನೋಡಿ, ಈಗ ನಿಮ್ಮ ಜೊತೆಲಿ ಅವರು ಫ್ರೆಂಡ್ಶಿಪ್ ಇರ್ತದೆ. ಈಗ ನಿಮಗೆ ಗೊತ್ತಿಲ್ಲದೇ ಬೇರೆಯವ್ರ ಜೊತೆಲಿ ಸಹ ಅವರು ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ. ಅಂಥವ್ರನ್ನ ಸಹ ನೀವು ನಂಬಲಿಕ್ಕೆ ಹೋಗಬೇಡಿ. ಅಂತೇಳಿ ನಿಮಗೆ ವಿಷಯವೇ ಗೊತ್ತಿರೋದಿಲ್ಲ, ನಿಮ್ಮನ್ನು ಬಿಟ್ಟು ಅವರು ಬೇರೆಯವ್ರ ಜೊತೆಲಿ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾರೆ ಅಂತೇಳಿ. ಅಂಥವ್ರನ್ನ ಸಹ ನೀವು ನಂಬಲಿಕ್ಕೆ ಹೋಗಬೇಡಿ. ಅಂತೇಳಿದರೆ ಅದು ಸಹ ನಿಮಗೊಂದು ದ್ರೋಹ ಬಗೆದಾಗೇ ಆಗ್ತದಲ್ವ. ನಿಮಗೆ ಗೊತ್ತಿಲ್ಲದೇ ಬೇರೆಯವ್ರ ಜೊತೆಲಿ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡು ಉಂಟಲ್ಲ, ಅದು ಸಹ ಒಂದು ದ್ರೋಹ ಮಾಡಿದಾಗೇ ನಿಮ್ಮ ಫ್ರೆಂಡ್ಶಿಪ್ಪಿಗೆ. ಅವರು ಪದೇ ಪದೇ ಹಾಗೇ ಮಾಡುವಂಥವರು. ಹಾಗಾಗಿ ಅವರಿಂದ ಸಹ ನೀವು ಆದಷ್ಟು ದೂರ ಇರಿ. ಈ ತಪ್ಪು ವ್ಯಕ್ತಿಗಳೊಂದಿಗೆ ಮಾಡಿರುವಂಥ ಒಂದು ಫ್ರೆಂಡ್ಶಿಪ್ ಉಂಟಲ್ಲ, ಸ್ನೇಹ ಉಂಟಲ್ಲ, ಅವರ ನಡವಳಿಕೆ ಮತ್ತು ಮಾತುಗಳು ನಿರಂತರವಾಗಿ ನಿಮ್ಮನ್ನು ಕಾಡ್ತಾ ಇರ್ತದೆ. ಅವರು ಹಾಗೆ ಹೇಳಿದ್ರಲ್ಲ, ಹೀಗೆ ಹೇಳಿದ್ರಲ್ಲ ಅಂತೇಳಿ ಆ ಥರ ಒಂದು ಯೋಚನೆ ಮಾಡಿಕೊಂಡು ನಮ್ಮ ಹೆಲ್ತನ್ನು ನಾವು ಹಾಳು ಮಾಡ್ಕೊಳ್ಳುವಂಥ ಒಂದು ಸನ್ನಿವೇಶ ಸಹ ಬರ್ತದೆ. ಅಂಥವರ ಒಂದು ಫ್ರೆಂಡ್ಶಿಪ್ ಮಾಡಿಕೊಂಡು ಸಹ ಅವರು ನಕಾರಾತ್ಮಕತೆ ಅಂದರೆ ಅವರು ಸಹ ನೆಗೆಟಿವ್ ಯೋಚನೆಯಲ್ಲಿ ಇರೋದಲ್ಲದೆ ನಿಮಗೆ ಸಹ ಒಂದು ನೆಗೆಟಿವ್ ಆಗಿ ನೀವು ಯೋಚನೆ ಮಾಡೋ ಹಾಗೆ ಸಹ ಮಾಡಲಿಕ್ಕೆ ಸಹ ಅವರು ರೆಡಿ ಇರ್ತಾರೆ. ಹಾಗಾಗಿ ಮತ್ತೇನಂತೇಳಿದರೆ, ಅಂಥ ಸ್ನೇಹಿತರು ನಿಮ್ಮ ಲೈಫಲ್ಲಿ ಇದ್ದರೆ ಉಂಟಲ್ಲ, ನೀವು ಮುಟ್ಟುವಂಥ ಒಂದು ಗುರಿ ಇರ್ತದೆ ನೋಡಿ, ಅಲ್ಲಿಗೆ ಸಹ ನಿಮಗೆ ಹೋಗಲಿಕ್ಕೆ ಅವರು ಕೊಡೋದಿಲ್ಲ. ಹಾಗಾಗಿ ಇಂಥವ್ರದ್ದೆಲ್ಲ ನೀವು ಸ್ನೇಹ ನಿಮಗೆ ಬೇಕಾ ಅಲ್ವಾ? ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ನೀವು ಒಂದು ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನಾನು ಹೇಳಿದ್ರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಇದ್ದರೆ ಅದನ್ನು ಸಹ ನೀವು ಹೇಳ್ಬೋದು. ಹಾಗೆ ನಿಮಗೇನಾದರೂ ಈ ಥರ ಒಂದು ಫ್ರೆಂಡ್ಶಿಪ್ಪಲ್ಲಿ ನಿಮಗೆ ಅನುಭವ ಆಗಿದೆಯಾ ಅಂತೇಳಿ ಸಹ ಕಮೆಂಟ್ ಮಾಡಿ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಪುಟ್ಟ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.